ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂಗೆ ದೂರು ಕೊಡೋದಕ್ಕೆ ಶಾಸಕ BR ಪಾಟೀಲ್ ಕೊನೆಗೂ ನಿರ್ಧಾರ ಮಾಡ್ಕೊಂಡಿದ್ದಾರಂತೆ. ಮಾಧ್ಯಮಗಳಿಗೆ ಮಾತನಾಡಲ್ಲ, ನೇರವಾಗಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾನ್ಯ ಶಾಸಕರು. ಒಂದು ಆಡಿಯೋ ವೈರಲ್ ಆಗ್ತಾ ಇದ್ದಂಗೆ ವಸತಿ ಇಲಾಖೆಗೆ ಸಂಬಂಧಪಟ್ಟಂತ 950 ನಿವೇಶನಗಳನ್ನ ಮನೆಗಳನ್ನ ಲಂಚ ಪಡೆದು ಕೊಟ್ಬಿಟ್ಟಿದ್ದೀರಿ ಅನ್ನುವ ಅವರದೇ ಆಡಿಯೋವನ್ನ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಿದ್ರೆ ಪ್ರತಿಕ್ರಿಯೆ ಕೊಡೋದಕ್ಕೆ ಶಾಸಕರು ನಿರಾಕರಿಸಿದ್ರು. ಮೀಡಿಯಾದವ್ರ ಹತ್ರ ಮಾತಾಡಲ್ವಂತೆ, ನೇರವಾಗಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಅವ್ರ ಹತ್ರನೇ ಮಾತಾಡ್ತಾರಂತೆ. ಅಧಿಕಾರಿಗಳ ವಿರುದ್ಧ ದೂರು ಕೊಡ್ತಾರಂತೆ. ಸಿಎಂಗೆ ಸಚಿವ ಜಮೀರ್ ವಿರುದ್ಧ ಕೂಡ ದೂರು ಕೊಡುವ ಸಾಧ್ಯತೆ ದಟ್ಟವಾಗಿದೆ. ಸೊ ವಸತಿ ಇಲಾಖೆಯಲ್ಲಿ ಆಗ್ತಾ ಇರುವಂತ ಭ್ರಷ್ಟಾಚಾರವನ್ನ ಉಲ್ಲೇಖಿಸಿ ಅವರು ಮಾಡಿದಂತ ಆರೋಪ ಏನಿತ್ತು, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಮಾತಾಡಲ್ಲ, ನಾನು ನೇರವಾಗಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ ಅಂತ BR ಪಾಟೀಲ್ ಪ್ರತಿಕ್ರಿಯೆ ಕೊಡದೆ ತೆರಳಿದ್ದಾರೆ. ಸಂಪುಟ ರೀಶಫಲ್ ಅನ್ನುವಂಥ ಸುದ್ದಿ ಕೇಳಿ ಬರ್ತಾ ಇರುವಂಥ ಸಂದರ್ಭದಲ್ಲೇ BR ಪಾಟೀಲ್ ಪಕ್ಕ ಶಾಸಕ ಅಂತ ನಾವು ಬರಿತೀವಿ, ಅದು ಸಚಿವ ಆಗಬೇಕು ಅನ್ನುವಂಥ ಆಕಾಂಕ್ಷೆಯಿಂದ ಏನಾದರೂ ಇಂಥದ್ದೆಲ್ಲ ನಡೆಯುತ್ತಾ? ಪಾಲಿಟಿಕ್ಸ್ ಏನು ಬೇಕಾದ್ರೆ ಆಗಬಹುದು. ಆದರೆ ಈ ಆಡಿಯೋದಲ್ಲಿ ಭಾಳ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ, 950 ಮನೆಗಳನ್ನು ಕೊಟ್ಟಿದ್ದೀರಿ ಲಂಚ ಪಡ್ಕೊಂಡು. ನಾನು ರೆಕಮೆಂಡೇಶನ್ ಲೆಟರ್ ಕೊಟ್ಟಿದ್ದೀನಿ, ನನ್ನ ಲೆಟ್ರಿಗೆ ಕವಡೆ ಕಾಸಿನ ಕಿಮ್ಮತ್ ಕೊಡ್ತಿಲ್ಲ. ಯಾರೋ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೊಟ್ಬಿಟ್ರೆ ಅವ್ರ ಲೆಟ್ರಿಗೆಲ್ಲ ನೀವು ಮನ್ನಣೆ ಕೊಟ್ಬಿಟ್ಟಿದ್ದೀರಿ. ಯಾಕೆ ಶಾಸಕರಂದ್ರೆ ಏನು ಅಷ್ಟಕ್ಕೂ ಬೆಲೆ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ರು ಮಾನ್ಯ ಶಾಸಕರು. ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸಹಾಯಕ ಒಬ್ಬರ ಹತ್ರ ಅವ್ರು ಹೇಳ್ತಾರೆ, ಇಲ್ಲ ಸರ್ ಅದೇನು ನಂಗೆ ಕಳಿಸಿ ಸರ್, ನಾನು ನೋಡ್ತೀವಿ ಸರ್. ಹಂಗಲ್ಲ ಏನಿಲ್ಲ ಸರ್, ನೀವೇನು ಏನಾಗಿದೆ ಹೇಳಿ, ಯಾರು ಅಂತ ಹೇಳಿ ಎಲ್ಲ ಸರಿ ಮಾಡಿಬಿಡ್ತೀವಿ, ತಲೆ ಕೆಡಿಸ್ಕೋಬೇಡಿ ಅಂತೆಲ್ಲ ಹೇಳ್ತಾರೆ. ಬಟ್ BR ಪಾಟೀಲ್ ನೇರ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಅವರು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗಿರೋ ಮರ್ಯಾದೆ ನಮಗೊಬ್ಬ ಶಾಸಕನಿಗಿಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಹಾಗಾದರೆ ವಸತಿ ಇಲಾಖೆನಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರ ಅಂದರೆ ನಿಮ್ಮ ಪೊಸಿಷನ್, ನೀವು ಯಾರು, ನೀವೇನು, ನೀವು ಎಷ್ಟು ಹಿರಿಯರು ಮ್ಯಾಟ್ರೆ ಅಲ್ಲ. ದುಡ್ಡು ಕೊಟ್ಟರೆ ಸಾಕು, ದುಡ್ಡು ಯಾರೋ ಒಬ್ಬ ಕೊಟ್ಟರೆ ಅವ್ನು ಏನಾಗಿದ್ರೂ ಪರವಾಗಿಲ್ಲ, ನಾವು ಅವನ ಪರ ಕೆಲಸ ಮಾಡಿಬಿಡ್ತೀವಿ ಅನ್ನುವ ಧೋರಣೆಯನ್ನು ವಸತಿ ಇಲಾಖೆ ತೋರಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಒಂದು ಕಡೆ ಕೇಳ್ತಾ ಇದೆ. ಅದನ್ನು BR ಪಾಟೀಲ್ ಅವರು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹೇಳ್ತಾರಂತೆ. ಮುಖ್ಯಮಂತ್ರಿಗಳ ಹತ್ರ ಯಾರ ವಿರುದ್ಧ ದೂರು ಕೊಡ್ತಾರೆ ಅನ್ನೋದು ಈಗ ಭಾಳ ಪ್ರಮುಖವಾಗಿ ಕಾಡ್ತಾ ಇರೋ ಪ್ರಶ್ನೆ. ಇಲಾಖೆನಲ್ಲಿ ಹಿಂಗಾಯಿತು ಅಂತ ಹೇಳ್ತಾರಾ, ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಯಾರೋ ಆ ವಸತಿ ಗೃಹಗಳ ಬಗ್ಗೆ ನಿರ್ಧಾರ ತಗೊಳ್ಳುವಂಥ ವ್ಯಕ್ತಿ ಮೇಲೆ ದೂರ, ಅಥವಾ ಇಲಾಖೆ ಸಚಿವರ ಮೇಲೆ ದೂರ, ಅಧಿಕಾರಿಗಳ ಮೇಲೆ ದೂರ, ಯಾರ ಮೇಲೆ ದೂರು ಕೊಡ್ತಾರೆ? ಮತ್ತು ಇದು ಒನ್ಸ್ ಅಗೈನ್ ನಾನು ಹೇಳಿದ್ದೆ ಬೇರೆ, ನೀವು ಕೇಳಿಸ್ಕೊಂಡಿದ್ದೆ ಬೇರೆ, ಅಲ್ಲಿ ಮಾತಾಡಿದ್ದೆ ಬೇರೆ ಅನ್ನೋ ರೀತಿಯಲ್ಲಿ ತೇಲಿ ಬಿಡೋ ಪ್ರಯತ್ನಗಳು ಆಗಬಹುದಾ ಗೊತ್ತಿಲ್ಲ. ಪಾಲಿಟಿಕ್ಸ್ನಲ್ಲಿ ಏನು ಬೇಕಾದರೂ ಆಗೋ ಸಾಧ್ಯತೆ ಅಂತೂ ಖಂಡಿತ ಇದೆ.